ಎಲ್ಲರಿಗೂ ನಮಸ್ತೆ. ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ. ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ಕಾಣಬೇಕೆ? ಹಾಗಾದರೆ ಮಂಗಳವಾರ ಈ ಮಂತ್ರವನ್ನು ಪಠಿಸಿ. ಶನಿವಾರ ಹನುಮಂತನ ದಿನವಾದರೂ ಭಕ್ತರು ಮಂಗಳವಾರದಂದು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಅಥವಾ ಆರಾಧನೆಯನ್ನು ಮಾಡುತ್ತಾರೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎದುರಾಗುವ ಅನೇಕ ತೊಂದರೆಗಳು ದೂರಾಗುತ್ತವೆ. ವ್ಯಕ್ತಿಯ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತವೆ. ಆ ವ್ಯಕ್ತಿಗೆ ಸಕಲ ಸಂಕಷ್ಟಗಳಿಂದಲೂ ಪರಿಹಾರ ಸಿಗುತ್ತದೆ. ಅಲ್ಲದೆ ಆಂಜನೇಯ ಸ್ವಾಮಿಯನ್ನು ಸಂಕಷ್ಟಗಳ ಸಂಹಾರಕ ಎಂದು ಕರೆಯಲಾಗುತ್ತದೆ. ಹನುಮಂತನನ್ನು ಪೂಜಿಸುವ ವ್ಯಕ್ತಿಯು ಸಂಕಷ್ಟಗಳಿಂದ ಮುಕ್ತನಾಗಿ ಅವನು ಸಂತೋಷ ಮತ್ತು ಸಮೃದ್ಧಯುತ ಜೀವನವನ್ನು ನಡೆಸುತ್ತಾನೆ. ಹಾಗೆ ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸಲು ಬಯಸುವವರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲು ಮಂಗಳವಾರದಂದು ಕೆಲವು ಮಂತ್ರಗಳನ್ನು ಪಠಿಸುವುದರಿಂದ ಕೆಲಸದಲ್ಲಿ ಅಭಿವೃದ್ಧಿ, ಶತ್ರುಕಾಟ ನಿವಾರಣೆ, ಅನಾರೋಗ್ಯ ಸಮಸ್ಯೆಗೆ ಪರಿಹಾರ ಸೇರಿದಂತೆ ಇತರ ಪ್ರಯೋಜನಗಳು ಆಗಲಿದೆ. ಹಾಗಾದರೆ ಬನ್ನಿ, ಇಂದು ಅಂದರೆ ಮಂಗಳವಾರ ಆಂಜನೇಯನ ಯಾವ ಮಂತ್ರ ಜಪಿಸಿದರೆ ಒಳಿತಾಗಲಿದೆ ಎಂದು ತಿಳಿಯೋಣ. ಅಡೆತಡೆಗಳನ್ನು ನಿವಾರಿಸುವ ಈ ಶಕ್ತಿಶಾಲಿ ಮಂತ್ರ. ಓಂ ಶಾಂತಾಯ ನಮಃ. ಓಂ ಮಾರುತಾತ್ಮಜಾಯ ನಮಃ. ಓಂ ಹಂ ಹನುಮತೆ ನಮಃ. ಮಂಗಳವಾರದಂದು ಈ ಮಂತ್ರವನ್ನು ಜಪಿಸಿದರೆ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳು ಪರಿಹಾರ ಆಗುತ್ತದೆ ಎಂದು ನಂಬಲಾಗಿದೆ. ಎರಡನೆಯದಾಗಿ ಓಂ ಪಿಂಗಾಕ್ಷಾಯ ನಮಃ. ಈ ಒಂದು ಮಂತ್ರ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಥವಾ ಉದ್ಯೋಗಗಳಲ್ಲಿ ಬಡ್ತಿ ಹೊಂದಲು ಪ್ರಯತ್ನಿಸುತ್ತಿದ್ದರೆ ಪ್ರತಿ ಮಂಗಳವಾರ ಈ ಒಂದು ಮಂತ್ರ ಪಠಿಸಿದರೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದಾಗಿದೆ. ಮೂರನೆಯದಾಗಿ ಓಂ ಹಂ ಹನುಮತೆ ನಮಃ ಅಥವಾ ಮರ್ಕಟೇಶ ಮಹೋತ್ಸಾಹ ಸರ್ವಶೋಕ ವಿನಾಶನ. ಈ ಮಂತ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ಯಾವುದೋ ದೋಷದಿಂದ ಜೀವನದಲ್ಲಿ ಹಿನ್ನಡೆ ಎದುರಿಸುತ್ತಿದ್ದರೆ ಮಂಗಳವಾರ ಈ ಮಂತ್ರ ಪಠಿಸುವುದರಿಂದ ರೋಗ ರುಜಿನಿಗಳು ಕಾಡುವುದಿಲ್ಲ. ಜೊತೆಗೆ ಆರೋಗ್ಯ ವೃದ್ಧಿಯಾಗಿ ದೋಷವೂ ನಿವಾರಣೆಗೊಳ್ಳುತ್ತದೆ. ನಾಲ್ಕನೇ ಮಂತ್ರವಾಗಿ ನರಸಿಂಹಾಯ ಓಂ ಹಾಂ ಹೀಂ ಹೂಂ ಹೌಂ ಹಂ ಸಕಲ ಭೀತ ಪ್ರೇತ ದಮನಾಯ ಸ್ವಾಹಾಂ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಕುಟುಂಬದಲ್ಲಿ ಅಶಾಂತಿ ಅಥವಾ ಕಲಹ ಉಂಟಾಗಿದ್ದರೆ ಅಥವಾ ಈ ಭೂತ ಪ್ರೇತದ ಕಾಟ ಕಾಡುತ್ತಿದ್ದರೆ ಮಂಗಳವಾರ ದಿನದಂದು ಈ ಮಂತ್ರ ಪಠಿಸಿದರೆ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಐದನೇ ಮಂತ್ರವಾಗಿ ಓಂ ಪೂರ್ವ ಕಪಿಮುಖಾಯ ಪಂಚಮುಖ ಹನುಮತೆ ಟಂ 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 ಸಕಲ ಶತ್ರು ಸಂಹಾರಣಾಯ ಸ್ವಾಹ. ಹನುಮಂತನಿಗೆ ಸಂಬಂಧಿಸಿದ ಈ ಮಂತ್ರವನ್ನು ಪಠಿಸುವುದರಿಂದ ಶತ್ರುಗಳ ಕಾಟ ಬಾಧೆ ದೂರಾಗಲಿದ್ದು ಅವರ ವಿರುದ್ಧ ಯಶಸ್ಸು ನಡೆಸಲು ಸಹಕಾರಿಯಾಗಲಿದೆ. ಸ್ನೇಹಿತರೆ, ಮಂಗಳವಾರ ದಿನ ಇಂಥ ಶಕ್ತಿಶಾಲಿಯಾದ ಮಂತ್ರವನ್ನು ಪಠಿಸಿ ಯಶಸ್ಸನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ.